ನಮಸ್ಕಾರ ವೀಕ್ಷಕರೇ, ಬಿಕೆ ನ್ಯೂಸ್ ವಾಹಿನಿಗೆ ಸ್ವಾಗತ. ಶಾಲಾ ವಿದ್ಯಾರ್ಥಿಗಳಿಗೆ ಬಸ್ಸಿನ ಪರದಾಟ. ಬೈಲಹೊಂಗಲ ತಾಲೂಕಿನ ವಣ್ಣೂರು ಗ್ರಾಮದಲ್ಲಿ ಸುಮಾರು 30 ವಿದ್ಯಾರ್ಥಿಗಳಿದ್ದು, ಕಳೆದ ತಿಂಗಳಿನಿಂದ ವಿದ್ಯಾರ್ಥಿಗಳಿಗೆ ನೇಸರ್ಗಿ ಕಡೆ ಹೋಗಲು 8:30 ಮುಂಜಾನೆ ಸಮಯಕ್ಕೆ ಹೋಗಲು ಬಸ್ಸಿಗೆ ವಿದ್ಯಾರ್ಥಿಗಳ ಪರದಾಟ. ವಿದ್ಯಾರ್ಥಿಗಳು ಬೈಲಹೊಂಗಲದ ಸಾರಿಗೆ ವ್ಯವಸ್ಥಾಪಕರಿಗೆ ಹಲವಾರು ಸಲ ಮನವಿ ಮಾಡಿಕೊಂಡರೂ ಕ್ಯಾರ್ ಎನ್ನದ ಅಧಿಕಾರಿಗಳು. ವಿದ್ಯಾರ್ಥಿಗಳೇ ನಮ್ಮ ಬಿಕೆ ನ್ಯೂಸ್ ವಾಹಿನಿಯ ಮುಖಾಂತರ ಮಾತನಾಡಿದರು. ಇನ್ನು ಮುಂದಾದರೂ ಸುದ್ದಿ ಪ್ರಸಾರವಾದ ನಂತರ ಬೈಲಹೊಂಗಲ ಸಾರಿಗೆ ವ್ಯವಸ್ಥಾಪಕರು ಈ ವಿದ್ಯಾರ್ಥಿಗಳಿಗೆ ಪ್ರಯಾಣದ ವ್ಯವಸ್ಥೆ ಮಾಡುತ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಏನು ಸಮಸ್ಯೆ ಆಗಿದೆ ನಿಮಗೆ? ನಮಗೆ ನಾವು ವಣ್ಣೂರಿಂದ 30ರಿಂದ 40 ಜನ ಒಟ್ಟು ವಿದ್ಯಾರ್ಥಿಗಳು ಕಾಲೇಜ್ಗೆ ಹೋಗ್ತಿದ್ದೀವಿ ನೇಸರ್ಗಿಗೆ. ಆದರೆ 8:20ಕ್ಕೆ ಒಂದು ಬಸ್ ಬಿಟ್ಟರೆ 9:15 ನಂತರ ಬಸ್ ಬರ್ತಿದೆ. ಅದು 9:15ಕ್ಕೆ ಬರೋ ಬಸ್ ಕರೆಕ್ಟ್ ಟೈಮಿಗೆ ಬರ್ತಾ ಇಲ್ಲ. 9:15ರಿಂದ 9:45 ಮತ್ತು 9:50ವರೆಗೂ ಬರ್ತಿದೆ. ನಾವು ಕಾಲೇಜ್ಗೆ ಹೋಗೋ ಟೈಮ್ ಕೂಡ ಬಹಳಷ್ಟು ಲೇಟ್ ಆಗೋದ್ರಿಂದ ಎಲ್ಲ ಪ್ರಿನ್ಸಿಪಲ್ ಕಡೆ ಆಗಲಿ, ಹೆಡ್ ಮಾಸ್ಟರ್ ಕಡೆ ಆಗಲಿ ಎಲ್ಲರ ಕಡೆನೂ ಬಯಸ್ಕೊತಿದ್ದೀವಿ. ಮತ್ತು ವಣ್ಣೂರಿಗೆ ಅಂತ ಹೇಳಿ ನಾವು ನೇಸರ್ಗಿಗೆ ಹೋಗಿ ಡಿಪಾರ್ಟ್ಮೆಂಟಿಗೆ 2-3 ಲೆಟ್ರ್ ಬಿಟ್ಟ ನಂತರನೂ ಕೂಡ ಅವರು ಒಂದು ಬಸ್ ಬಿಟ್ಟಿದ್ರು ನಮಗೆ. ಆ ಬಸ್ಸು ವಣ್ಣೂರಿಗೆ ನಾವು ಬಿಡಿಸ್ಕೊಂಡಿದ್ದೀವಿ. ಆ ಬಸ್ಸು ವಣ್ಣೂರಿಗೆ ಬರದೆ ಕನ್ಗಾಂವ್ಗೆ ಹೋಗಿ ವಾಪಸ್ ಬರ್ತಿದೆ. ಅದು ಕೂಡ ಕರೆಕ್ಟ್ ಟೈಮಿಗೆ ಬರ್ತಾ ಇಲ್ಲ. 9 ಗಂಟೆಗೆ ಬಿಡಿಸ್ಕೊಂಡಿರೋ ಬಸ್ಸು 9:20, 9:30 ನಂತರ ಬರ್ತಾ ಇದೆ. ಯಾವ ಬಸ್ಸು ನಮಗೀಗ ಕಾಲೇಜ್ಗೆ ಹೋಗೋಕ್ಕೆ ಇಷ್ಟು ಜನ ಎಲ್ಲ ವಿದ್ಯಾರ್ಥಿಗಳು ನಾವು ಇಷ್ಟು ಜನ ಹೋಗ್ಕೊಂಡಿದ್ದೀವಿ. ಪ್ರತಿದಿನವೂ ಆ ಬಸ್ ಬರ್ತದೆ, ಆದರೆ ಫುಲ್ ರಶ್ ಹಾಕೊಂಡು ಬರ್ತೈತಿ. ಯಾರು ಒಂದಿಷ್ಟು ಜನಗಳು ಇಲ್ಲಿ ಎಷ್ಟೋ ಜನಗಳು ವಿದ್ಯಾರ್ಥಿಗಳು ಕೂಡ ಬಸ್ ಹತ್ತಾಗಿ ಹೋಗಿ ಕೆಳಗೆ ಬಿದ್ದಿದ್ದು ಕೂಡ ಇದೆ. ಅದರಿಂದ ಮನ್ಯಾಗ ಪೇರೆಂಟ್ಸು ಭಯತಾರು. ನಮಗೆ ಯಾವ ರೀತಿ ಬಸ್ಸಿನ ಸೌಲಭ್ಯನ ಸಿಗೋದಿಲ್ಲ. ಒಂದು ಎಕ್ಸ್ಟ್ರಾ ಬಸ್ ಬಿಡಬೇಕಾಗಿ ವಿನಂತಿ ಮಾಡ್ಕೋತೀವಿ. ಅಕಸ್ಮಾತ್ ನಮಗೆ ಏನಾರ ಬಸ್ ಬಿಡಲಿಲ್ಲ ಅಂತಂದರೆ ನಾವು ಪರ್ಮಿಷನ್ ತೊಗೊಂಡು ಎಲ್ಲರೂ ವಣ್ಣೂರಿಂದಾಗಲಿ ಮುಂದೆ ಕನಗಾಂವದಿಂದಾಗಲಿ ಒಂದು ಸ್ಟ್ರೈಕ್ ಮಾಡ್ತೀವಂತ ಸಂಬಂಧಪಟ್ಟ ಅಧಿಕಾರಿಗೆ ನೀವು ಇಲ್ಲಿ ಮಟ್ಟ ಲೇಖಿ ಒಳಗೆ ಲೆಟರ್ ಕೊಟ್ಟಿದ್ದೀರಾ? ಹಾಂ, 3-4 ಸಲ ಲೆಟರ್ಗಳನ್ನು ಬರೆದು ಕೊಟ್ಟಿದ್ದೀವಿ ಸರ್. ಇನ್ನು ಮುಂದಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ನೀವು ರೆಸ್ಪಾನ್ಸ್ ಮಾಡಲಿಲ್ಲ ಅಂತಂದರೆ ಮುಂಬರುವ ದಿನಭಾಗದಲ್ಲಿ ನೀವು ಹೋರಾಟ ಮಾಡೋಕ್ಕೆ ರೆಡಿ ಇದ್ದೀರಿ? ಹೋರಾಟ ಮಾಡ್ತೀವಿ ಸರ್. ಇನ್ನು ಮುಂದೆ ನಮ್ಗೆ ಯಾವುದೇ ರೀತಿ ರೆಸ್ಪಾನ್ಸ್ ಬರಲಿಲ್ಲ ಅಂದರೆ ನಾವು ಪ್ರತಿಯೊಬ್ಬರು ಕೂಡ ಸ್ಟ್ರೈಕ್ ಮಾಡ್ತೀವಂತ ಹೇಳಕ್ಕೆ ಇಷ್ಟಪಡ್ತೀವಿ. ತಮ್ಮ ಹೆಸರು? ನನ್ನ ಹೆಸರು ಪೂಜಾ ಹುಡೇರ್ ಅಂತ. ಸುಮಾರು ಎಷ್ಟು ವಿದ್ಯಾರ್ಥಿಗಳು ನೀವು ಇಲ್ಲಿಂದ ಹೋಗ್ತೀರಿ? ಇಲ್ಲಿಂದ 30ರಿಂದ 40 ಜನ ವಿದ್ಯಾರ್ಥಿಗಳು ಒಟ್ಟು ನೇಸರ್ಗಿ ಕಾಲೇಜ್, ಮಲ್ಲಾಪುರ್ ಮತ್ತು ನೇಸರ್ಗಿ ವಿದ್ಯಾಮಂದಿರ್ ಹೈಸ್ಕೂಲ್ ಈ ಥರ ಎಲ್ಲ ಹೋಗ್ತೀವಿ. ಅವರು ನೇಸರ್ಗಿ ವಿದ್ಯಾಭ್ಯಾಸಕ್ಕಾಗಿ ನೇಸರ್ಗಿ ಬೈಲಹೊಂಗಲ ಹೋಗ್ತಾರೆ. ಆದ್ದರಿಂದ ಇಲ್ಲಿ ಬಸ್ಸಿನ ಅನಾನುಕೂಲ ಭಾಳ ಆಗಿದೆ. ಮಿನಿಮಮ್ ಈಗ ನಮ್ಮ ಈ ನೇಸರ್ಗಿ ಟು ಗೋಕಾಕ್ ಬಸ್ ವ್ಯವಸ್ಥೆಯಲ್ಲಿ 10 ಬಸ್ಗಳು ಕ್ಯಾನ್ಸಲ್ ಆಗಿದೆ. ಆದ್ದರಿಂದ ಈ ನಮ್ಮ ವಿದ್ಯಾರ್ಥಿನಿಯರಿಗೆ ಭಾಳ ತೊಂದರೆ ಆಗ್ತೈತಿ. ಒಂದೊಂದು ಬಸ್ಸು ಫುಲ್ ಆಗಿ ಬರ್ತಾವೆ. ಫ್ರೀ ಬಸ್ ಇರೋದ್ರಿಂದ ಎಲ್ಲರೂ ಫುಲ್ ಆಗಿ ಬರೋದ್ರಿಂದ ವಿದ್ಯಾರ್ಥಿಗಳು ಇಲ್ಲಿ ಉಳಿತಾರೆ. ವಿದ್ಯಾರ್ಥಿಗಳ ಒಂದೊಂದು ಸಬ್ಜೆಕ್ಟು ಒಂದೊಂದು ಓವರ್ ಲೇಟ್ ಮಾಡಿ ಹೋಗೋದ್ರಿಂದ ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆ ಆಗ್ತೈತಿ. ಆದ್ದರಿಂದ ಇದನ್ನು ಸಂಬಂಧಪಟ್ಟ KSRTC ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ಕೈಗೊಂಡು ಕ್ಯಾನ್ಸಲ್ ಆದ 9 ಬಸ್ಸನ್ನು ಮತ್ತೆ ಪುನರ್ ಆರಂಭಿಸಬೇಕಂತ ಹೇಳಿ ನಾವು ಗ್ರಾಮಸ್ಥರ ಮತ್ತು ವಿದ್ಯಾರ್ಥಿಗಳು ಕೂಡಿ ಮೀಡಿಯಾ ಮೂಲಕ ಆ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈಗ ಬಸ್ ಅದು ಬರಲಿಲ್ಲ ಅಂದರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಂಘಟನೆದವರು ನಾವು ಎಲ್ಲರೂ ಗ್ರಾಮಸ್ಥರು ಕೂಡಿಕೊಂಡು ಪ್ರತಿ ಉಗ್ರವಾದ ಪ್ರತಿಭಟನೆ ಹೋರಾಟ ಮಾಡಲಿಕ್ಕೇನು ತಯಾರಿ ಮಾಡಿಕೊಂಡು ಈ ಮೂಲಕ ತಮ್ಮ ಮೀಡಿಯಾ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ.